ಮಕ್ಕಳೇ, ನಮ್ಮ ಮನೆಗಳಲ್ಲಿ ಅನೇಕ ಧಾನ್ಯಗಳನ್ನು ಬಳಸ್ತೇವೆ ಅಡುಗೆ ಮಾಡಲಿಕ್ಕೆ. ನಿಮ್ಮಮ್ಮ ಅಕ್ಕಿ, ಗೋಧಿ, ಜೋಳ, ರಾಗಿ ಇದೆಲ್ಲ ಬಳಸೋದು ಗೊತ್ತಿದೆ. ನಿಮಗೆ ಸಿರಿಧಾನ್ಯಗಳ ಬಗ್ಗೆ ಗೊತ್ತಿದೆಯಾ? ಒಟ್ಟು 9 ಬಗೆಯ ಸಿರಿಧಾನ್ಯಗಳನ್ನು ನಾವು ನೋಡ್ತೇವೆ. ಯಾವುದೆಲ್ಲ ಸಿರಿಧಾನ್ಯಗಳು ಅಂತ ಹೇಳೋದಾದರೆ ನವಣೆ, ಸಾಮೆ, ಸಜ್ಜೆ, ಅರ್ಕ, ಕೂರಲೆ, ಬರಗು, ಊದಲು, ರಾಗಿ, ಜೋಳ. ಒಟ್ಟು 9 ಬಗೆಯ ಸಿರಿಧಾನ್ಯಗಳನ್ನು ನೋಡ್ತೇವೆ. ಹೆಚ್ಚಾಗಿ ನಾವು ಇದರಲ್ಲಿ ರಾಗಿ ಮತ್ತು ಜೋಳವನ್ನು ಬಳಸ್ತೇವೆ. ಆದರೆ ಬೇರೆ ಸಿರಿಧಾನ್ಯಗಳನ್ನು ನಾವು ಮನೆಯಲ್ಲಿ ಬಳಸೋದು ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಳಕೆ ಜಾಸ್ತಿ. ಯಾಕೆ ಅಂದರೆ ಇದರಿಂದ ಅನೇಕ ಉಪಯೋಗಗಳಿದೆ. ಸಿರಿಧಾನ್ಯಗಳನ್ನು ಕಡಿಮೆ ನೀರನ್ನು ಬಳಸಿ ಬೆಳಿಬೋದು ಮತ್ತು ಕಡಿಮೆ ಅವಧಿಯಲ್ಲಿ ಬೇಗ ಬೆಳೆದು ಬಿಡ್ಬೋದು. ಇವು ಅನೇಕ ಬಗೆಯ ಅಂದರೆ ವಿವಿಧ ರೀತಿಯ ಪರಿಸರ ಮತ್ತು ವಾಯುಗುಣದಲ್ಲಿ ಸುಲಭವಾಗಿ ಬೆಳಿಬೋದು. ಇವುಗಳನ್ನು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮತ್ತು ಕಳೆನಾಶಕಗಳು ಯಾವುದೂ ಬೇಡ ಇವುಗಳನ್ನು ಬೆಳಿಲಿಕ್ಕೆ. ಇವುಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಏಕೆಂದರೆ ಹೆಚ್ಚು ನೀರು ಬೇಡ, ಏನೂ ಬೇಡ. ಬರಗಾಲ ಇದ್ದರೂ ಕೂಡ ಈ ಸಿರಿಧಾನ್ಯಗಳನ್ನು ಬೆಳೀಬೋದು. ಆದ್ದರಿಂದ ಇವುಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಅಲ್ಲದೆ ಹೆಚ್ಚಾಗಿ ಮುಖ್ಯವಾದ ಕಾರಣ ಅಂದರೆ ಇದು ತುಂಬ ಪೋಷಕಾಂಶಗಳಿಂದ ಕೂಡಿದೆ. ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ. ಆದ್ದರಿಂದ ನಾವು ಸಿರಿಧಾನ್ಯಗಳ ಬಳಕೆಯನ್ನು ಹೆಚ್ಚು ಮಾಡಬೇಕು.